ಇದ್ದಕ್ಕಿದ್ದಂತೆ ನಿಮಗೆ ಚಿಂತೆ ಶುರುಬಿಡ್ತದೆ. ಯಾತಕ್ಕಪ್ಪ ಅಂದ್ರೆ ಆಗಬೇಕಾದ ಕೆಲಸ ಆಗ್ತಾಯಿಲ್ಲ, ವ್ಯವಹಾರ ಎಲ್ಲ ಕಟ್ಟಾಯಿತು, ದಿನಾಲೂ ಸಾಕಷ್ಟು ವ್ಯವಹಾರ ಆಗ್ತಾಯಿತ್ತು, ರೊಕ್ಕ ಕೂಡ್ತಾಯಿತ್ತು, ಈಗ ಕೂಡ್ತಾ ಇಲ್ಲ ಮೊದಲಿನಂತೆ. ಪ್ರತಿ ಕೆಲಸದೊಳಗೂ ಅಪಯಶಸ್ಸು, ಸುಮ್ಮನೆ ನಿಂದನೆ, ಸುಮ್ಮನೆ ನಿನ್ನ ಮೇಲೆ ಅನುಮಾನ. ನೀವೊಂದು ಮಾತಾಡಿದ್ರೆ 108 ಅರ್ಥಗಳನ್ನು ಕಟ್ಟಿ ನಿಮ್ಮನ್ನು ಒಬ್ಬ ಖಳನಾಯಕನಂತೆ ನೋಡ್ತಕ್ಕಂಥ ನಿಮ್ಮ ಸುತ್ತಮುತ್ತಲಿನ ಜನರು ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಫೇಲ್ಯೂರೇ. ಇದೆಲ್ಲ ನೀವು ಅನುಭವಿಸ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಭಾವನೆ ಮೂಡುತ್ತೆ, ನನಗೇನಾದರೂ ಮಾಟ ಮಾತ್ರ ಚೌಡಿಕೆ ಮಾಡಿಕೆ ಆಗಿದೆಯಾ ಅಂತ. ಯಾರಾದರೂ ಮಾಡಿಸಿದ್ದಾರಾ? ಏನಾದರೂ ದೋಷ ಆಗಿದೆಯಾ? ಏನಾದರೂ ತಾಂತ್ರಿಕ ಪ್ರಯೋಗ ಆಗಿದೆಯಾ? ಹೀಗೆ 108 ವಿಚಾರಗಳು ಸುಮ್ಮನೆ ಬರ್ತವೆ. ಎಲ್ಲ ಸರಿ ಇದ್ದಾಗ ಯಾವ ವಿಚಾರ ಬರೋದಿಲ್ಲ. ಎಲ್ಲ ಕೆಟ್ಟಾಗ ಇಂಥ ಅನೇಕ ವಿಚಾರಗಳು ನಿಮ್ಮ ತಲೆ ಕೆಡಿಸಲು ಶುರು ಆಗುತ್ತೆ. ಆವಾಗ ನೀವೇನು ಮಾಡಿ, ಒಂದು ಅತ್ಯಂತ ಶಕ್ತಿಯುತವಾದ ಒಂದು ಉಪಾಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಪಟಕಾರ ಅಂತಾರೆ, ಪಿಟಕಾರಿ ಅಂತಾರೆ, ಅಥವಾ ಇಂಗ್ಲೀಷ್ನೊಳಗೆ ಏಲಂ ಅಂತಾರೆ. ಎಷ್ಟೋ ಸಾರಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ. ಕಲಸಕ್ಕರೆ ಥರ ಕಾಣಿಸ್ತಕ್ಕಂಥ ಪಟಕಾರ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ, ಹೇಗೆ ಇರುತ್ತೆ, ಏನು ಕೇಳಬೇಡಿ. ಸೀದಾ ಗ್ರಂಥಿಗೆ ಅಂಗಡಿಯೊಳಗೆ ಹೋಗಿ ಒಂದು 100 ಗ್ರಾಮ್ ಪಟಕಾರವನ್ನು ಕೊಡಿ ಅಂತ ಕೇಳ್ಕೊಳ್ಳಿ, ಅಥವಾ 50 ಗ್ರಾಮ್, ಈ ಕೆಲಸಕ್ಕೆ 50 ಗ್ರಾಮ್ ತೊಗೊಳ್ಳಿ. 50 ಗ್ರಾಮ್ ಪಟಕಾರವನ್ನು ತೆಗೆದುಕೊಂಡು ಎಡಗೈಯಿಂದ ನಿಮಗೆ ಏನಾದರೂ ವ್ಯವಹಾರದಲ್ಲಿ ಸಕ್ಸಸ್ ಆಗಬೇಕು ಅನಿಸಿದರೆ ಬಲಗೈಯಿಂದ 11 ಸುತ್ತು ನಿಮ್ಮ ಸುತ್ತಲೂ ಹೀಗೆ ಹಿಡಿದುಕೊಳ್ಳಿ. ಬಲಗೈಯಿಂದ ಎಡಗೈಯಿಂದ ಯಾವಾಗ ಇಳ್ಕೋಬೇಕಂದ್ರೆ ನಿಮಗೆ ಮಂತ್ರ, ತಂತ್ರ, ತಾಂತ್ರಿಕ ಪ್ರಯೋಗ ಆಗಿದೆ, ನೆಗೆಟಿವಿಟಿ ಇದೆ ಅಂದರೆ ಎಡಕಿನಿಂದ 11 ಸುತ್ತು ಇಳಿದು ಹಾಕ್ಕೊಂಡು ಏನು ಮಾಡಬೇಕು, ಒಂದು ಒಲೆ ಮೇಲೆ ಒಂದು ತವೆ ಅಂದರೆ ಹಂಚು, ರೊಟ್ಟಿ ಮತ್ತು ಚಪಾತಿ ಅಥವಾ ತಾಲಿಪೆಟ್ಟು ಏನು ಮಾಡ್ತಕ್ಕಂಥ, ರೊಟ್ಟಿ ಬೇಯಿಸ್ತಕ್ಕಂಥ, ಚಪಾತಿ ಬೇಯಿಸ್ತಕ್ಕಂಥ ಒಂದು ಹೆಂಚಿನ ಮೇಲೆ ಈ ಇಳಿದು ಹಾಕಿದ ಪಟಕಾರವನ್ನು ಹಾಕಿಬಿಡಿ. ಆ ಶಾಖಕ್ಕೆ ಅದು ಕರಗಲಿಕ್ಕೆ ಶುರು ಆಗುತ್ತೆ. ಕರಗಲಿಕ್ಕೆ ಶುರುವಾಗಿ ಸ್ವಲ್ಪ ಸುಮಾರು ಹೆಚ್ಚು ಹೊತ್ತು ಕಾಯಿಸಿ ರಸ ಆಗಿಬಿಡುತ್ತದೆ. ಒಂಥರ ಸಕ್ಕರೆ ಪಾಕ ಅದಂಗೆ ಅನಿಸ್ತದೆ, ಗುಳ್ಳಿಗಳು ಹೇಳ್ತವೆ, ಇದಾಗ್ತದೆ. ಸುಮ್ಮನೆ ಆರಿಸಿಬಿಡಿ. ಆವಾಗ ಆ ಎಲ್ಲ ಗಟ್ಟಿಯಾದ ಪಟಕ ಕರಗಿ ಒಂದು ಬೆತ್ತಾಸು, ಅಂದರೆ ಸಕ್ಕರೆ ಇದು ಹಾಕಿ ಬೆತ್ತಾಸು ಮಾಡ್ತಲ್ಲ, ಬೆತ್ತಾಸು ಗೊತ್ತಾ? ಬೆತ್ತಾಸು ಏನಂತ ಕೇಳಬೇಡಿ, ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ವಿಚಾರ ಮಾಡ್ಕೊಳ್ಳಿ. ಬೆತ್ತಾಸು ಅಂತಾರೆ, ಸಕ್ಕರೆದ್ದು ಮಾಡಿರ್ತಾರೆ ಅದನ್ನು. ಆ ಥರ ಆಗುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ 4 ಹಾದಿ ಕೂಡದಲ್ಲೇ ಆಗ್ನೇಯದ ಕಾರ್ನರ್ಗೆ, 4 ಹಾದಿ ಕೂಡದಲ್ಲೇ ಆಗ್ನೇಯದ ಸ್ವಲ್ಪ ಆ ಕಡೆ ವಾಲುವಂಗ, 1 ದಾರಿ 2 ದಾರಿ ಆಗ್ನೇಯ ದಿಕ್ಕು, ಅರ್ಧ ದಾರಿ ಬಿಟ್ಟು, ನಡವರೆಗಿನ ಅರ್ಧ ದಾರಿ ಬಿಟ್ಟು ಆಗ್ನೇಯದ ಕಡೆ ವಾಲುವಂತೆ ರಸ್ತೆ ಮೇಲೇ ಇಡಬೇಕು ಇದನ್ನು. ಈ ಬೆತ್ತಾಸನ್ನು ಇಟ್ಟು ತಿರುಗಿ ನೋಡದೆ ಬನ್ನಿ. ಇಡುವಾಗ ನನ್ನ ದೋಷಗಳೆಲ್ಲವೂ ಹೋಗಿದೆ, ತಾಂತ್ರಿಕ ಪ್ರಯೋಗಗಳು, ನನ್ನ ಕಾಡಾಟ, ನನ್ನ ದುರಾದೃಷ್ಟ ಇದರೊಂದಿಗೆ ನಶಿಸಿ ಹೋಗಿದೆ ಅಂತ ತಿಳ್ಕೊಂಡು 3 ಸಲ ಸಂಕಲ್ಪ ಮಾಡಿಕೊಂಡು ಅಲ್ಲಿ ನಡುವೆ ನಡುವೆ ಅಲ್ಲ, ಸ್ವಲ್ಪ ಆಗ್ನೇಯ ದಿಕ್ಕಿಗೆ ವಾಲುವಂತೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅದರ ಬಗ್ಗೆನೇ ಕಾಮೆಂಟ್ ಬಾಕ್ಸ್ನಲ್ಲಿ ಆಗ್ನೇಯ ದಿಕ್ಕು ಅಂದರೆ ಯಾವುದು, ಬೆತ್ತಾಸ್ ಅಂದರೆ ಯಾವುದು ಅಂತ ಖಂಡಿತ ಕೇಳ್ತೇನೆ. ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಅವರಿವರನ್ನು ಎಲ್ಲರನ್ನ ಕೇಳಿ ಬೆತ್ತಾಸು ಅಂದರೆ ಗೊತ್ತಾಗುತ್ತೆ. ಜಾತ್ರೆಯಲ್ಲಿ ಬೆತ್ತಾಸು, ಚುರುಮರಿ ಕೂಡ, ಸುರ್ಮರಿ, ಡಾನಿ, ಬೆತ್ತಾಸು, ಸೇವು ಅಂತ ಹೇಳ್ತೀವಲ್ಲ, ಆ ಥರ ಬೆತ್ತಾಸು ಟೈಪ್ ಆಗುತ್ತೆ. ಅದನ್ನ ಇಟ್ಟು ಬನ್ನಿ. ಆವಾಗ ರಸ್ತೆ ಮೇಲೆ ಇಟ್ಟಿರೋದ್ರಿಂದ ಅದರ ಮೇಲೆ ಲಾರಿ, ಕಾರು, ಟ್ರ್ಯಾಕ್ಟರು ಎಲ್ಲ ಅಡ್ಡಾಡ್ತಾವೆ. ಅದು ನೂರಾಗಬೇಕು ವಾಹನಗಳ ಕೈಗೆ ಸಿಕ್ಕು, ಹೌದಾ?
ಕಾರ್ಯಕ್ಕೆ ಹೋಗಬೇಕು, ರೋಡಿಗೆ ಅಂಟುಕೊಂಡಂತ ಆಗಬೇಕು. ಹೀಗೆ ಎಷ್ಟು ವಾಹನಗಳದ ಮೇಲೆ ಅಡ್ಡಾಡ್ತಾವ ಅಷ್ಟು ನಿಮ್ಮ ದೋಷ ಮತ್ತು ನಿಮ್ಮ ದುರಾದೃಷ್ಟತೆ ಹೋಗ್ಬಿಡ್ತದೆ. ಇದನ್ನು ಪ್ರತಿ ಮಂಗಳವಾರ ಅಥವಾ ಪ್ರತಿ ಶನಿವಾರ ಈ ಥರ ಪಟಕಾರವನ್ನು ಇಳಿದು ಹಾಕ್ಕೊಂಡು ಮಾಡಿ ರಸ್ತೆ ಮೇಲೆ ಇಟ್ಟು ಬರೋ ಪ್ರಯೋಗವನ್ನು ಮಾಡಿ 11 ವಾರ ಸಾಕು. 11 ವಾರ ಮಾಡಿ ಆಮೇಲೆ ಫಲಿತಾಂಶವನ್ನು ನನಗೆ ಹೇಳಿ. ಇದು ನಿಮ್ಮ ದುರಾದೃಷ್ಟತೆಯನ್ನು ಓಡಿಸಲಿಕ್ಕೆ, ನಿಮ್ಮ ವ್ಯವಹಾರವನ್ನು, ಅದು ತಾಂತ್ರಿಕ ಪ್ರಯೋಗ ಆಗಿರಲಿ, ನಿಮ್ಮ ನಶೀಬು ಕೆಟ್ಟದ್ದಿರಲಿ, ಅದೆಲ್ಲವನ್ನು ತೆಗೆದು ನಿಮ್ಮ ವೈಫಲ್ಯತೆಯನ್ನು ಎಲ್ಲ ತೆಗೆದುಹಾಕಿ ಎಲ್ಲ ಕಾರ್ಯದೊಳಗೆ ಸಾಫಲ್ಯತೆಯನ್ನು ತರ್ತದೆ. ಇದನ್ನು ಮಾಡಿ ನೋಡಿ. ಇಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುದೇವ್.